ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಂದಿನಿ ಶ್ರೀಕಾಂತ್. ಇವತ್ತು ಟೆಂಪಲ್ಗೆ ಹೋಗಿದ್ವಿ. ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಲ್ಲಿ ಏನಾಯಿತು, ಏನೇನು ಮಾಡಿದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೋಡ್ತಾ ಇರ್ಬೋದು, ನಾವು ಇವಾಗ ನಮ್ಮ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಅದು ನಮ್ಮ ತಂದೆ ಮನೆಯದು, ನಮ್ಮ ತಾಯಿ ಮನೆ ಕಡೆಯದು. ನಮ್ಮಪ್ಪ ನಮ್ಮಮ್ಮ ತುಂಬ ದಿವಸದಿಂದಲೂ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಹಾಗಾಗಿ ಹೋಗೇ ಇರಲಿಲ್ಲ, ನಮಗೆ ಟೈಮ್ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ನಾವು ಬರಲ್ಲ ಅಂತ ಇದ್ವಿ. ಅದಕ್ಕೆ ಒಂದು ತಿಂಗಳು ಮುಂಚೆನೇ ಡೇಟ್ ಫಿಕ್ಸ್ ಮಾಡಿ ನಮ್ಮಪ್ಪ ಹೇಳ್ಬಿಟ್ಟಿದ್ರು, ನೀವು ಮುಂಚೆನೇ ಹೇಳ್ತಾ ಇದ್ದೀನಿ, ಎಲ್ಲ ಬಂದುಬಿಡ್ಬೇಕು, ಎಲ್ಲರೂ ಸೇರಿ ಪೂಜೆ ಮಾಡಿಸೋಣ ಬನ್ನಿ ಅಂತ ಹೇಳಿದರು ನಮ್ಮಪ್ಪ. ಹಾಗಾಗಿ ನಾನು ಹೊರಟ್ವಿ. ನೋಡ್ತಾ ಇರ್ಬೋದು, ನಾವು ಆಲ್ರೆಡಿ ಮಾರ್ನಿಂಗೇ ಒಂದು 6 o'clock ಬಿಟ್ವಿ, 6:30 ಬಿಟ್ಬಿಟ್ವಿ ಶಿವಮೊಗ್ಗದಿಂದ. ಈಗ ನಾನು ಇದು ತೋರಿಸ್ತಾ ಇರೋದು, ಇದು ಶ್ರವಣಬೆಳಗೊಳ. ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ. ನನಗೆ ಸ್ಕೂಲು ಕಾಲೇಜೇ ನೆನಪಾಗ್ಬಿಡ್ತು, ಫ್ರೆಂಡ್ಸ್ಗಳೆಲ್ಲ ನೆನಪಾಗ್ಬಿಟ್ರು. ನಾವು ಆ ಡೇಸಲ್ಲೆಲ್ಲ ಬಂದಿದ್ದು ಎಲ್ಲ ನೆನಪಾಗೋಯ್ತು ಫುಲ್ಲು. ಮತ್ತು ನಾವು ಇವಾಗ ಟೆಂಪಲ್ ಹತ್ರ ರೀಚ್ ಆಗಿ ನಾವು ಇವಾಗ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಫಸ್ಟು ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಬಂದ್ವಿ. ದೇವಸ್ಥಾನದೊಳಗೆ ಬಂದು ನೋಡ್ತಾ ಇರ್ಬೋದು, ಎಲ್ಲ ಕಾಯ್ತಾ ಇದ್ದೀವಿ ಪೂಜೆಗೋಸ್ಕರ. ನನ್ನ ಮಗ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ಮಕ್ಕಳೆಲ್ಲ ನಮ್ಮ ಅಕ್ಕನ ಮಕ್ಕಳು ಇವರು. ಇದು ನನ್ನ ಮಗ. ಎಲ್ಲ ನಿಂತಿದ್ರು ಸುಮ್ಮನೆ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡೇ ಇರಲಿ ಅಂತ ಅಂದ್ಬಿಟ್ಟು. ಊರ ಹೆಸ್ರೇ ಉಬ್ನಳ್ಳಿ ಅಂತ. ಉಬ್ನಳ್ಳಿ ಅಮ್ಮ ಅಂತಲೇ ಫೇಮಸ್ ಆಗಿರೋ ದೇವರು. ಇದು ತುಂಬ ಪವರ್ಫುಲ್ ದೇವರು. ನಾವು ಅಂದ್ಕೊಂಡಿರೋದೆಲ್ಲ ಬೇಗ ಈಡೇರಿಸ್ತಾನೆ. ನೀವು ಯಾರು ಅಕ್ಕಪಕ್ಕ ಇರೋರಿಗೆಲ್ಲ ಗೊತ್ತಿರುತ್ತೆ ಇದು. ನಮಗೆ ಶಿವಮೊಗ್ಗದಿಂದ ತುಂಬ ಲಾಂಗ್ ಜರ್ನಿ ಅನಿಸುತ್ತೆ. ಇಲ್ಲಿ ಹತ್ರ ನಮ್ಮಮ್ಮನೂರು ಇರಿಸೇವೆ ಪಕ್ಕ ಹಳ್ಳಿ, ಅಲ್ಲಿಂದ ಹತ್ರ ಆಗುತ್ತೆ. ನಮ್ಗೆ ಅಲ್ಲಿಂದ ಬರಬೇಕಲ್ಲ, ಹಾಗಾಗಿ ಸ್ವಲ್ಪ ದೂರ. ಇರಿಸೇವೆಯಿಂದ ಇಲ್ಲಿಗೆ ಬರೋದಕ್ಕೆ ಹತ್ರ ಆಗುತ್ತೆ. ಅದು ನಮ್ಮ ಅಕ್ಕನ ಮಕ್ಕಳು, ನನ್ನ ಮಕ್ಕಳು, ಅವರು ನಮ್ಮ ಅಕ್ಕ, ನಮ್ಮ ಭಾವ ಎಲ್ಲ, ನಮ್ಮಮ್ಮ ಇದ್ದಾರೆ. ನಮ್ಮಮ್ಮ ಕೂಡ, ನಮ್ಮಪ್ಪ ಎಲ್ಲೋ ಹೋಗಿದ್ರು, ಹಾಗಾಗಿ ಅವ್ರನ್ನ ತೆಕ್ಕೊಳಕ್ಕಾಗಲಿಲ್ಲ. ಈಗ ನೋಡ್ತಾ ಇರ್ಬೋದು, ನಾವು ಅಲ್ಲೇ ಕೋಳಿ ಎಲ್ಲ ಕೂದಿದ್ವಿ. ಹಾಗೆಯೇ ಸುಮ್ಮನೆ ಯಾಕೆ ಅಲ್ಲೇ ತೊಗೊಂಡು ಮನೆಗೆ ಹೋಗೋದು, ಇಲ್ಲೇ ಪೂಜೆ ಮಾಡಿಸೋದು, ಅಡುಗೆ ಎಲ್ಲ ಮಾಡಿ ನೈವೇದ್ಯ ಇಟ್ಟು ಪೂಜೆ ಮಾಡಿಕೊಂಡು ಮನೆಗೆ ಹೋದ್ರಾಯ್ತು ತಿನ್ಕೊಂಡು ಅಂದ್ಬಿಟ್ಟು ನಾವೆಲ್ಲ ಇಲ್ಲೇ ತೊಗೊಂಬಂದಿದ್ರು ನಮ್ಮಮ್ಮ ನಮ್ಮಪ್ಪ. ಹಾಗಾಗಿ ಇಲ್ಲೇ ಅಡುಗೆ ಎಲ್ಲ ಮಾಡ್ತಿದ್ದೀವಿ. ಏನು ಸಿಂಪಲ್ಲಾಗಿ, ಯಾರಿಗೂ ಹೇಳಿರಲಿಲ್ಲ, ನಮ್ಮ ಫ್ಯಾಮಿಲಿನೇ ಸಾಕಾಗುತ್ತಲ್ಲ, ಹಾಗಾಗಿ ಏನು ಗ್ರ್ಯಾಂಡಾಗಿ ಏನು ಮಾಡಿಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಅಷ್ಟೇ. ನಮ್ಮಕ್ಕ ಈಗ ಒಲೆಗೆ ಪೂಜೆ ಮಾಡಿ ಇಡೋಕ್ಕೆ ಅಂತ ರೆಡಿ ಮಾಡಿಕೊಂಡ್ಳು. ನಾನು ಅಲ್ಲಿ ಮನೆಯಿಂದ ಇಡ್ಲಿ ತೊಗೊಂಬಂದಿದ್ದೆ. ಅಲ್ಲೇನು ಮಾಡಿರಲಿಲ್ಲ, ಪೂಜೆ ಎಲ್ಲ ಮಾಡಿಸಾದ್ಮೇಲೆ ತಿನ್ನೋಣ ಅಂದ್ಬಿಟ್ಟು ಬಾಕ್ಸಿಗೆ ಹಾಕ್ಕೊಬಂದಿದ್ದೆ. ಆ ಬಾಕ್ಸಲ್ಲಿರೋದೆಲ್ಲ ಬಿಸಿ ಇಡ್ಲಿ ಅಲ್ವಾ, ಎಲ್ಲ ಫುಲ್ ಬಾಕ್ಸಿಗೆ ಅಂಟ್ಕೊಂಡ್ಬಿಟ್ಟಿದೆ. ನಾನು ಅರ್ಜೆಂಟಲ್ಲೆಲ್ಲ ಎತ್ಕೊಂಬಂದಲ್ಲ, ಹಾಗಾಗಿ ಅದನ್ನ ನಮ್ಮಮ್ಮನ ಕೈಲಿ ಕೊಟ್ಟು ಎಲ್ಲರಿಗೂ ತಿನ್ಸಮ್ಮ ಮಕ್ಕಳಿಗೆ ಅಂತ ಹೇಳ್ಕೊಟ್ಬಿಟ್ಟು ನಾನು ಚಿಕನ್ಗೆ ಒಗ್ಗರಣೆ ಹಾಕ್ತಾಯಿದ್ದೆ. ಫ್ಯಾಮಿಲಿ ಎಲ್ಲ ಜೊತೆ ಸೇರಿ ಈ ಥರ ಹೊರಗಡೆ ಈ ಥರ ಮಾಡಿಕೊಂಡು ತಿನ್ಕೊಂಡು ಟೆಂಪಲ್ ಎಲ್ಲ ನೋಡಿಕೊಂಡು ಬರೋದೊಂಥರ ಖುಷಿ ಅನಿಸುತ್ತಲ್ವ. ನನಗಂತೂ ತುಂಬ ಖುಷಿ ಆಯಿತು. ಯಾಕೆಂದರೆ ನಮ್ಮ ಅಕ್ಕ ಬೇರೆ ಬಂದಿದ್ಲಲ್ಲ, ತುಂಬ ಡೇಸ್ ಆಗಿತ್ತು ಅವಳನ್ನು ನೋಡಿ. ತುಂಬ ಖುಷಿ ಆಯಿತು. ಜೊತೇಲಿ ಸಂಜೆವರೆಗೂ ಕೂಡ ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲೇ ಇದ್ವಿ. ಆಮೇಲೆ ಸಂಜೆ ಮೇಲೆ ಹೊರಟ್ವಿ ನಾವು. ಸದ್ಯಕ್ಕೆ ಮಳೆ ಇರಲಿಲ್ಲ, ಅದು ನಮ್ಮ ಪುಣ್ಯಕ್ಕೆ ಸದ್ಯಕ್ಕೆ. ಹಾಗಾಗಿ ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಎಲ್ಲ ರೆಡಿ ಆಯಿತು. ಅದಕ್ಕೆ ಅಮ್ಮ ನೈವೇದ್ಯ ಇಟ್ಟು ಪೂಜೆ ಮಾಡೋಣ ದೇವ್ರ ಹತ್ರ ಅಂತ ಅಂದ್ಬಿಟ್ಟು ಬಂದ್ವಿ. ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದಾರೆ ದೇವರಿಗೆ. ಅದು ನಾನು ಅಲ್ಲಿ ತೋರಿಸಿದ್ದು ಊರ ಮುಂದೆ ದೇವರು ಅಂತ, ಅದು ಒಳಗಿನ ದೇವರು. ಇದು ಉದ್ಭವ ಆಗಿರೋ ದೇವರು. ಇಲ್ಲಿ ಎಲ್ಲ ಇಲ್ಲೇ ಮಾಡೋದು. ತುಂಬ ಜನ ಬರ್ತಾರೆ. ಶ್ರಾವಣ ಅನ್ನೋದಕ್ಕೋಸ್ಕರ ಜನ ಜಾಸ್ತಿ ಇಲ್ಲ ಅಷ್ಟೇ. ಶ್ರಾವಣದಲ್ಲಿ ಸುಮಾರು ಜನ ತಿನ್ನಲ್ವಲ್ಲ, ಹಾಗಾಗಿ ತುಂಬ ಚೆನ್ನಾಗಿತ್ತು. ಟೆಂಪಲ್ ಹತ್ರ ಬಂದು ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲ ಇದ್ರಲ್ಲ, ಹಾಗಾಗಿ ತುಂಬ ಖುಷಿ ಆಯಿತು. ಜೊತೇಲಿದ್ದು ಏನೋ ಒಂಥರ ನೆಮ್ಮದಿ ಅನ್ನಿಸ್ತು, ಎಲ್ಲ ಜೊತೇಲಿದ್ದು ಪೂಜೆ ಮಾಡೋದಕ್ಕೆ.
ಆಮೇಲೆ ಎಲ್ಲ ಊಟ ಮಾಡಿಕೊಂಡು ನಮ್ಮ ಮನೆಗಳಿಗೆ ನಾವು ಹೊರಟ್ವಿ. ಲಾಸ್ಟಲ್ಲಿ ಒಂದು ವಿಡಿಯೋ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಾನು ವಿಡಿಯೋನ ಮಾಡ್ಕೊಳ್ತಾ ಇದ್ದೆ. ಎಲ್ಲ ಮನೆಗೆ ನಮ್ಮ ಅಪ್ಪ ಎಲ್ಲ ಹೋಗ್ಬಿಟ್ಟಿದ್ರು, ಹಾಗಾಗಿ ನಮ್ಮ ಅಪ್ಪನ ಕಾಯ್ತಾ ಇದ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.